ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬೆಳಂಬೆಳಗ್ಗೆಯಿಂದ 4,000 ರೂಪಾಯಿವರೆಗೂ ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಹಣ ಬಂದಿಲ್ವಾ, ಯಾವಾಗ ಬರುತ್ತೆ? ಇನ್ನು ಈ ಒಂದು ತಪ್ಪಾದ್ರೆ ನಿಮಗೆ ಹಣ ಬರೋದಿಲ್ಲ, ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಖುದ್ದು DCM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಆ ಒಂದು ತಪ್ಪು ಮಾಡಬಾರ್ದಂತೆ. ಏನಂತ ನೋಡೋಣ. ಇನ್ನು ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ರಾಗಿ 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡಲಾಗಿದೆ ಅಂತೆ. ಇನ್ನೊಂದು ಕಡೆಗೆ ಜೂನ್ ತಿಂಗಳಿನಿಂದ ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತುಗಳು ಸಿಗುತ್ತೆ ನೋಡೋಣ. ಇನ್ನು ಕರ್ನಾಟಕದ 8 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ವೀಕ್ಷಕರೇ. ಗುಡುಗು ಸಿಡಿಲು ಸಮೇತ ಭರ್ಜರಿ ಮಳೆ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆ ಜನರು ಎಚ್ಚರದಿಂದಿರಬೇಕು? ಮುಂದಿನ 3 ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರಿ ಮಳೆ. ಇನ್ನು ಕೊನೆ ಆಯ್ತಾ ಯುದ್ಧ? ಹೌದು, ಅಮೆರಿಕ ಇರಾನ್ ಯುದ್ಧ ಕೊನೆ ಆಗ್ತಾ ಇದೆ ವೀಕ್ಷಕರೇ. ಹೋರ್ಮಾ ಜಲಸಂಧಿ ಮತ್ತೆ ಓಪನ್ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಇಳಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗುತ್ತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಆಗುತ್ತಾ? ಸಂಕಷ್ಟ ಹೋಗುತ್ತಾ? ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನು ಬಂಗಾರ ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಯುದ್ಧ ಮುಗಿಯುವ ಸನ್ನಿಹಿತ ಇದೆ. ಹೀಗಾಗಿ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಜಾಗತಿಕ ಅನಿಶ್ಚಿತೆ ಕೊನೆಯಾದ್ರೆ ಬಂಗಾರ ಬೆಳ್ಳಿ ಇಳಿಕೆ ಆಗೋದು ಗ್ಯಾರಂಟಿ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ರೇಷನ್ ಕಾರ್ಡ್ ಹೊಂದಿದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ? ಹೌದು ವೀಕ್ಷಕರೇ, ಇಲ್ಲಿವರೆಗೂ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ. ಹೀಗಾಗಿ 30ನೇ ಕಂತು ಹಣ ಕೂಡ ಇವತ್ತು ಬೆಳಗ್ಗೆದಲ್ಲೇ ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರು ಕೂಡ ಆಗಿರುವಂತದ್ದು. ನಿನ್ನೆ ಕೂಡ ತುಂಬಾ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಬ್ಯಾಂಕ್ಗೆ ಜಮೆ ಆಗಿದೆ. ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ 2,000 ರೂಪಾಯಿ ಅಲ್ಲ, 4,000 ರೂಪಾಯಿ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಅಂದ್ರೆ 30, 31ನೇ 2 ಕಂತು ಹಣವನ್ನ ಈಗ ಬಿಡುಗಡೆ ಮಾಡಲಾಗ್ತಾ ಇದೆ. ಅದರಲ್ಲಿ 30ನೇ ಕಂತು ಹಣ ಬಿಡುಗಡೆ ಅಧಿಕೃತವಾಗಿ ಮಾಡಲಾಗಿದೆ. 31ನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕೃತವಾಗಿ ಬಿಡುಗಡೆ ಮಾಡಿರೋ ಬಗ್ಗೆ ಅಪ್ಡೇಟ್ ಇಲ್ಲ. ಆದ್ರೆ 30ನೇ ಕಂತು ಹಣ ಈಗ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ SIR ಇಂದ ನಿಮ್ದು ಮತದಾನ ಹಕ್ಕು ಹೋದ್ರೆ ನೋಡಿ ವೀಕ್ಷಕರೇ, ಈಗ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ. ಜೂನ್ 20ನೇ ತಾರೀಕಿನಿಂದ BLO ಅಧಿಕಾರಿಗಳು ಕರ್ನಾಟಕದಲ್ಲಿ ಮತದಾರರ ಒಂದು ಮತ ಚುನಾವಣೆಯಲ್ಲಿ ಏನು ಕೂಡ ಒಂದು ತೊಂದರೆ ಆಗಬಾರದು ಮತ್ತು ಮತದಾನದಲ್ಲಿ ಯಾರಾದ್ರೂ ಹೆಸರು ಸೇರ್ಪಡೆ ಮಾಡೋದಿದ್ರೆ, ಹೆಸರು ತೆಗೆದಿದ್ರೆ ಮೃತಪಟ್ಟವರ ಹೆಸರನ್ನ ತೆಗೆಯೋದಾಗಿರ್ಬೋದು. SIR ಪ್ರಕ್ರಿಯೆ ಶುರು ಆಗ್ತಾ ಇದೆ. ಆದ್ರೆ SIR ನಿಂದ ಬಡವರ ಮತ ಕಸಿಯುವ ಸಂಚು ನಡೀತಾ ಇದೆ ಅಂತ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮತದಾನ ಮಾಡೋ ಹಕ್ಕು ಹೋದ್ರೆ ಪಿಂಚಣಿ, ಗೃಹಲಕ್ಷ್ಮಿ ಹಣನೂ ಕೂಡ ಯಾವುದು ಕೂಡ ಸಿಗಲ್ಲ. ಹೀಗಾಗಿ ಎಲ್ಲರೂ SIR ಬಗ್ಗೆ ಎಚ್ಚೆತ್ತುಕೊಳ್ಬೇಕು. SIR ಬಗ್ಗೆ ನಮ್ಮ ಶಾಸಕರು BLOಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ ಅಂತ DCM DK ಶಿವಕುಮಾರ್ ಅವರು ಹೇಳಿರುವಂತದ್ದು ವೀಕ್ಷಕರೇ. ಅಂದ್ರೆ ಬಡವರ ಮತಗಳನ್ನ ತೆಗೆಯಲು SIR ಮೂಲಕ ಸಂಚು ಮಾಡಲಾಗಿದೆ. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅಂತ DCM DK ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತನೂ ಕೂಡ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕೆಲವೊಂದು ಕಡೆಗೆ ಜಮೆ ಆಗಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ ಈಗ ಇದು ಒಂದು SIR ಬಗ್ಗೆ ಅಪ್ಡೇಟ್ ಬಿಟ್ರೆ ನೆಕ್ಸ್ಟ್ 30, 31ನೇ ಕಂತು ನಿಮಗೆ 30ನೇ ಕಂತು ಹಣ ಇನ್ನು ಬಂದಿಲ್ಲ ಅಂದ್ರೆ ಯಾವ ದಿನಾಂಕದಂದು ಬರುತ್ತೆ? ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ 2,000 ರೂಪಾಯಿ ಜಮೆ ಆಗ್ತಾ ಇದೆ. 60,000 ರೂಪಾಯಿ ಇಲ್ಲಿವರೆಗೂ ಕೊಟ್ಟಂತಾಗ್ತಾ ಇದೆ. ನೋಡಿ, ಈ ತಿಂಗಳು 30ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ಯಾಕಂದ್ರೆ ಒಮ್ಮೆ ಬಾರಿ ಹಣ ಬಿಡುಗಡೆ ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 12-13 ದಿನ ಬೇಕಾಗುತ್ತೆ. ಸೊ ನೀವು 30ನೇ ತಾರೀಕಿನವರೆಗೂ ಕಾಯ್ದ್ರಪ್ಪ ಅಂದ್ರೆ ನಿಮಗೆ 100% ಹಣ ಬರುತ್ತೆ. ಇನ್ನು ನೀವು DBT ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಚೆಕ್ ಕೂಡ ಮಾಡಬಹುದು. ನಿಮಗೆ ಹಣ ಯಾವಾಗ ಬಂದಿದೆ ಅಂತ ನಿಮಗೆ ಅದರಲ್ಲಿ ಅಪ್ಡೇಟ್ ಕೂಡ ಸಿಗುತ್ತೆ ಒಂದು ಕಡೆಗೆ. ಇನ್ನು ಎರಡನೇದಾಗಿ ಬಾಕಿ ಕಂತು ಅಂದ್ರೆ ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಅಂದ್ರೆ ಹೈಕೋರ್ಟ್ ನಲ್ಲಿ ಈಗ ಮತ್ತೆ ಹಣ ಬಿಡುಗಡೆ ಕೋರಿ ಮಹಿಳೆಯರಿಬ್ಬರಿಂದ ಕೋರ್ಟ್ಗೆ ಮೊರೆಯನ್ನ ಹಾಕಲಾಗಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ಹಿಂಬಾಕಿ ಹಣ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಬೆಂಗಳೂರಿನ ನಗರದ ನಿವಾಸಿಯವರು ಈಗ ಇಬ್ರು ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ PIL ಅನ್ನ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಬೇಕು ಅಂತ ಈಗ ಹೈಕೋರ್ಟ್ ನಲ್ಲಿ ಅರ್ಜಿ ಹೋಗಿದೆ. ಅಂದ್ರೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ. ಇನ್ನೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 5,000 ಕೋಟಿ ರೂಪಾಯಿ ಬಗ್ಗೆ ಲೆಕ್ಕ ಕೊಡಬೇಕು. ಬಾಕಿ ಕಂತು ಹಣ ಗೃಹಲಕ್ಷ್ಮಿ ಹೆಸರಿನಲ್ಲಿ ಅವ್ಯವಹಾರ ನಡೆದಿದೆಯಾ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕಿಂತ ಬಂದಿರೋ ಉತ್ತರ ಏನಪ್ಪಾ ಅಂದ್ರೆ, ಮೊನ್ನೆ ತಾನೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಕಂತಿನ ವೈಸ್ ನಾವು ಕೊಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ 30, 31ನೇ ಕಂತು ರನ್ನಿಂಗ್ ನಲ್ಲಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಈಗ ಬನ್ನಿ ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ
2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ನೋಡಿ, ಕೇಂದ್ರದ PHH ಕಾರ್ಡ್ ಅಂದ್ರೆ ಕೇಂದ್ರ ಸರ್ಕಾರದ BPL ಕಾರ್ಡ್ ಹಾಗೂ ರಾಜ್ಯ ಸರ್ಕಾರದ BPL ಕಾರ್ಡ್, ಇನ್ನು ಅಂತ್ಯೋದಯ ಪಡಿತರ ಚೀಟಿ, ಈ 3 ತರ ನಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಗ್ರಾಹಕರಿರುವಂತದ್ದು. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ, ಅಂದ್ರೆ 1 ತಿಂಗಳಿಗೆ 2 ಕೆಜಿ ಅಕ್ಕಿ, 3 ಕೆಜಿ ರಾಗಿ ವಿತರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮೇ ಮತ್ತು ಜೂನ್ 2 ತಿಂಗಳದ್ದು ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಿರುವಂತದ್ದು. ಸೊ ನ್ಯಾಯಬೆಲೆ ಅಂಗಡಿಗಳಲ್ಲಿ 6 ಕೆಜಿ ರಾಗಿಯನ್ನ ವಿತರಣೆ ಮಾಡಿ 4 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಿರುವಂತದ್ದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದ ಅಕ್ಕಿ ವಿತರಣೆ ಮಾಡಿಲ್ಲ ಅಂತ ಪಡಿತರ ಚೀಟಿದಾರರು ಆರೋಪ ಮಾಡ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಈಗಾಗಲೇ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಅನ್ನಭಾಗ್ಯ ಅಕ್ಕಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು. ಇಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ ಅಂತೆ. ಕೇಂದ್ರ ಸರ್ಕಾರ ಒಟ್ಟಿಗೆ 2 ತಿಂಗಳದ್ದು ಪಡಿತರ ವಿತರಣೆ ಮಾಡಿದೆ, ಆದ್ರೆ ರಾಜ್ಯ ಸರ್ಕಾರ 1 ತಿಂಗಳದ್ದು ಪಡಿತರ ಇನ್ನೂ ಕೊಟ್ಟಿಲ್ಲ, ಅಕ್ಕಿನೂ ಕೂಡ ಕೊಟ್ಟಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಮುಂದಿನ ತಿಂಗಳು ಅಂದ್ರೆ ಜೂನ್ ತಿಂಗಳಿನಿಂದ ಅಕ್ಕಿ ವಿತರಣೆ ಕಂಪ್ಲೀಟ್ ಆಗಿ ನಮ್ಮ ರಾಜ್ಯ ಸರ್ಕಾರದ BPL ಕಾರ್ಡ್ ಇದ್ದವರಿಗೆ ಬಂದ್ ಆಗ್ತಾ ಇದೆ. ಅಂದ್ರೆ ಇಂದಿರಾ ಆಹಾರ ಕಿಟ್ ವಿತರಣೆ ಶುರುವಾಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ BPL ಕಾರ್ಡ್ ಇದ್ದವರಿಗೆ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ರಾಜ್ಯ ಸರ್ಕಾರದಿಂದ, ಅದರ ಬದಲಾಗಿ 5 ಕೆಜಿ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಬಹುದು. ಇದು ಜೂನ್ ತಿಂಗಳಿಂದಲೇ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಸಾಮಗ್ರಿಗಳನ್ನ ಕೊಡಲಾಗುತ್ತೆ. ಇನ್ನು ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡ್ತಾ ಇರೋದ್ರಿಂದ ಒಟ್ಟು ಇಲ್ಲಿ BPL ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿನೂ ಸಿಗುತ್ತೆ, ರಾಗಿನೂ ಸಿಗುತ್ತೆ. ಒಂದು ಕಡೆಗೆ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಎಲ್ಲ ಒಂದು ಆಹಾರ ಸಾಮಗ್ರಿಗಳು ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ವೀಕ್ಷಕರೇ, ನಿಮಗೂ ಕೂಡ 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡಿದ್ದಾರಾ? 2 ಬಾರಿ ನೀವು ಬಯೋಮೆಟ್ರಿಕ್ ಕೊಟ್ಟಿದ್ದೀರಾ? ಅಂದ್ರೆ 2 ಬಾರಿ ಬೆರಳಚ್ಚು ಕೊಟ್ಟಿದ್ರೆ ನಿಮಗೆ 2 ತಿಂಗಳದ್ದು ಪಡಿತರ ವಿತರಣೆ ಮಾಡಬೇಕು. ಅಂದ್ರೆ ಕೆಲವು ಕಡೆಗೆ 2 ಕೆಜಿ ಅಕ್ಕಿ, 3 ಕೆಜಿ ರಾಗಿ ಬದಲಾಗಿ 4 ಕೆಜಿ ಅಕ್ಕಿ, 6 ಕೆಜಿ ರಾಗಿ, ಅಂದ್ರೆ 2 ತಿಂಗಳದ್ದು ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಜೂನ್ ತಿಂಗಳದ್ದು ಪಡಿತರ ಮುಂಚಿತವಾಗಿ ಸಿಕ್ಕಿರೋದ್ರಿಂದ ಜೂನ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಒಂದು ರೇಷನ್ ವಿತರಣೆ ಇರೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಮುಖ್ಯವಾಗಿ ಈ ಒಂದು ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟಿರೋ ಪ್ರಕಾರ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲೂ ಸಹ QR ಸ್ಕ್ಯಾನ್ ಮಾಡಬಹುದಾದ ತಂತ್ರಾಂಶವನ್ನು ಅಳವಡಿಸಿ ಅದರ ಆಧಾರದ ಮೇಲೆ ಪಡಿತರ ಚೀಟಿದಾರರಿಗೆ ಇಂದಿರಾ ಫುಡ್ ಕಿಟ್ ವಿತರಣೆ ಮಾಡಲಾಗುತ್ತದೆ. ಅಂದ್ರೆ ಪ್ರತಿಯೊಂದನ್ನು ಕೂಡ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ತಂತ್ರಾಂಶವನ್ನು ಅಳವಡಿಸಿನೇ ವಿತರಣೆ ಮಾಡಬೇಕು. ಇದರಿಂದ ಡೇಟಾ ಕೂಡ ಲಭ್ಯವಾಗುತ್ತೆ, ಇದರಿಂದ ಮೋಸ ಕೂಡ ಆಗೋದಿಲ್ಲ ಪಡಿತರ ಚೀಟಿದಾರರಿಗೆ ಅಂತ ಹೇಳಿರುವಂತದ್ದು. ಸೊ ಬನ್ನಿ ಈಗ ಕೊನೆಯದಾಗಿ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಆಗ್ತಾ ಇದೆ ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಆಗಲಿದೆ, ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿದೆ. ಹಾಗಾದ್ರೆ ಒಟ್ಟು 17 ಜಿಲ್ಲೆಗಳಿಗೆ ಅಲರ್ಟ್ ಕೊಟ್ಟಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ಗದಗ ಮತ್ತು ಕೊಪ್ಪಳ. ಹೌದು, ಈ 2 ಭಾಗದಲ್ಲಿ ಗುಡುಗು ಸಿಡಿಲು ಸಮೇತ ಭಾರಿ ಒಂದು ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಿರುವಂತದ್ದು. ಇನ್ನು ಯೆಲ್ಲೋ ಅಲರ್ಟ್ ಕೊಟ್ಟಿರೋ ಜಿಲ್ಲೆಗಳು ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೋಲಾರ, ರಾಮನಗರ ಈ ಒಂದು ಭಾಗಗಳಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಮಿಂಚು ಗಾಳಿ ಸಮೇತ ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ನೋಡಿ, ಬಿರುಗಾಳಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಆರೆಂಜ್ ಅಲರ್ಟ್ ನಲ್ಲಿ ಇರೋದ್ರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಮಳೆ ಬಂದಾಗ ಮರಗಳು, ಶಿಥಿಲಗೊಂಡ ಮನೆಗಳ ಕೆಳಗಡೆ ನಿಲ್ಲಬಾರದು, ಕಟ್ಟಡ ಮರಗಳ ಕೆಳಗಡೆ ನಿಲ್ಲಬಾರದು, ಸುಸ್ಥಿತಿಯಲ್ಲಿರುವ ಕಟ್ಟಡಗಳಲ್ಲಿ ಆಶ್ರಯ ಪಡಿಬೇಕು ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಅಂದ್ರೆ ಗುಡುಗು ಮಿಂಚು ಸಿಡಿಲು ಸಮೇತ ಭಾರಿ ಮುಂದಿನ 3-4 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತಾನೂ ಕೂಡ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಇನ್ನು ಕೊನೆಯದಾಗಿ ಬಂಗಾರದ ಬೆಲೆ ಮತ್ತೆ ಇಳಿಕೆ ಆಗುತ್ತಾ? ಹೌದು ವೀಕ್ಷಕರೇ, ಜಾಗತಿಕ ಅನಿಶ್ಚಿತೆ ಕಡಿಮೆ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೋರ್ಮಜ್ ಜಲಸಂಧಿ ಮತ್ತೆ ಓಪನ್ ಆಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ನೋಡಿ ವೀಕ್ಷಕರೇ, ಈ ಬಾರಿ ಯುದ್ಧ ಪ್ರಾರಂಭ ಆದ್ರೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗಿರಲಿಲ್ಲ. ಆದ್ರೆ ಕೇಂದ್ರ ಸರ್ಕಾರ 15% ಆಮದು ಸುಂಕ ಏರಿಕೆ ಮಾಡಿರೋದ್ರಿಂದ ಬೆಲೆ ಏರಿಕೆ ಆಗಿರುವಂತದ್ದು. ಅಂದ್ರೆ ನೋಡಿ, ಲಕ್ಷಕ್ಕೆ 15,000 ರೂಪಾಯಿ ಗೋರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ಇಂಪೋರ್ಟ್ ಡ್ಯೂಟಿಯನ್ನ ಹಾಕಿರುವಂತದ್ದು. ಇದರ ಬೆನ್ನಲ್ಲೇ 10 ಗ್ರಾಂ ಬಂಗಾರದ ಬೆಲೆ ದಿಢೀರ್ ಅಂತ 12,000 ರೂಪಾಯಿ ಏರಿಕೆ ಆಗಿತ್ತು 10 ಗ್ರಾಂ ಮೇಲೆ. ಬೆಳ್ಳಿ ಕೂಡ ಕೆಜಿ ಮೇಲೆ 20ರಿಂದ 22,000 ರೂಪಾಯಿವರೆಗೂ ಏರಿಕೆ ಆಗಿತ್ತು. ಆದ್ರೆ ಮತ್ತೆ ಬೆಲೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಈಗ ಮತ್ತೆ ಬೆಲೆ ಇಳಿಕೆ ಆಗಿ 1,59,000 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,63,000 ರೂಪಾಯಿ ತನಕ ಹೋಗಿತ್ತಲ್ಲ,
ಈಗ ಮತ್ತೆ ಒಂದು ವಾರದಿಂದ ಇಳಿಕೆ ಆಗಿ 1,59,000 ರೂಪಾಯಿಗೆ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇದು ಬಂಗಾರದ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಬೆಳ್ಳಿ ಬೆಲೆ 1 ಕೆಜಿಗೆ 3,10,000 ರೂಪಾಯಿ ತನಕ ಹೋಗಿತ್ತು. 2,90,000 ರೂಪಾಯಿ ಇತ್ತು, 3,10,000 ರೂಪಾಯಿ ಆಗಿತ್ತು. 15% ಆಮದು ಸುಂಕ ಏರಿಕೆ ಮಾಡಿರೋದ್ರಿಂದ. ಆದ್ರೆ ಇದ್ರದ್ದು ಬೆಲೆ ಕೂಡ ಭರ್ಜರಿ ಇಳಿಕೆಯಾಗಿ ಈಗ ಮತ್ತೆ 2,80,000 ರೂಪಾಯಿಗೆ ಬಂದಿದೆ. ಅಂದ್ರೆ ಮತ್ತೆ 30,000 ರೂಪಾಯಿ ಬೆಳ್ಳಿ ಬೆಲೆ ಕೆಜಿ ಮೇಲೆ ಇಳಿಕೆ ಆಗಿರುವಂತದ್ದು. ಹೌದು ವೀಕ್ಷಕರೇ, ಶೀಘ್ರದಲ್ಲೇ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಅವರು ನಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕೊನೆಗೂ ಇರಾನ್ ದೇಶ ಅಮೆರಿಕ ಹೇಳಿದಂತೆ ಕೇಳುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತೆ. ಹೋರ್ಮಜ್ ಜಲಸಂಧಿ ಓಪನ್ ಆದ್ರೆ ಮತ್ತೆ ಭಾರತಕ್ಕೆ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಇನ್ನು ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದ್ದು ಅದು ಕೂಡ ಇಳಿಕೆ ಆಗುತ್ತೆ. ಜನರಿಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡಿ, ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಕೆಲವು ಭಾಗಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಕೂಡ ಶುರುವಾಗಿದೆ ಅಂತೆ. ಅಂದ್ರೆ ಕಚ್ಚಾ ತೈಲ ಪೂರೈಕೆ ಅಂತೂ ಆಗ್ತಾ ಇದೆ, ಆದ್ರೆ ಕೆಲವು ಭಾಗಗಳಲ್ಲಿ ಕಚ್ಚಾ ತೈಲ ಅಂದ್ರೆ ಒಂದು ಪೆಟ್ರೋಲ್ ಡೀಸೆಲ್ ಪೂರೈಕೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸ್ಥಳೀಯ ಡಿಮ್ಯಾಂಡ್ ಇರೋದ್ರಿಂದ ಅಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಗಿರಲಿಲ್ಲ ಕಾರಣ ಅಲ್ಲಿ ಕೆಲವು ಕಡೆಗೆ, ಕೆಲವು ಭಾಗಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗದೇನೆ ಇರಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಎಲ್ಲ ಒಂದು ಪೆಟ್ರೋಲ್ ಡೀಸೆಲ್ ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ಇಲ್ಲಿ ಕಂಪನಿಗಳು ಹೇಳಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.